ಮುಂಗಾರು ಹಂಗಾಮಿ ಆರಂಭದಲ್ಲಿ ಬರುವ ಹಬ್ಬಗಳಲ್ಲಿ ರೈತಾಪಿ ವರ್ಗ ಮಣ್ಣಿನಿಂದ ತಯಾರಿಸಿದ ಎತ್ತುಗಳನ್ನು ಮಾಡಿ ಭಕ್ತಿ ಭಾವದಿಂದ ಪೂಜಿಸುವ ಸಾಂಪ್ರದಾಯಿಕ ಮಣ್ಣೆತ್ತಿನ ಅಮಾವಾಸ್ಯೆ. ನಾಡಿನ ಅನ್ನದಾತರ ಬದುಕಿಗೆ ಆಸರೆಯಾಗಿರುವ ಎತ್ತುಗಳನ್ನು ರೈತರು ಪೂಜೆ ಮಾಡಿ ಸಂಭ್ರಮ ಪಡುವ ಕಾರಹುಣ್ಣಿಮೆ ನಂತರ ಬರುವ ಮಣ್ಣೆತ್ತಿನ ಅಮಾವಾಸ್ಯೆ ಅನ್ನದಾತರ ಹಬ್ಬವಾಗಿದೆ. ಇದೇ ಜುಲೈ 14ರಂದು ಬರುವ ಮಣ್ಣೆತ್ತಿನ ಹಬ್ಬ ರೈತರ ಅತ್ಯಂತ ಸಂಭ್ರಮ ಸಡಗರ. ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಭಕ್ತಿಭಾವದಿಂದ ನಾಡಿನ ರೈತಾಪಿ ಕುಟುಂಬದಲ್ಲಿ ಆಚರಿಸಲ್ಪಡುವ ಹಬ್ಬವೇ ಮಣ್ಣೆತ್ತಿನ ಅಮಾವಾಸ್ಯೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಹಲವಾರು ದಶಕದಿಂದಲೂ ಪರಿಸರ ಸ್ನೇಹಿಯ ಮಣ್ಣಿನಿಂದ ತಯಾರಿಸಿರುವ ಬಸವಣ್ಣನ ಮೂರ್ತಿಗಳನ್ನು ಕುಂಬಾರ ಮನೆತನದ ಹಿರಿಯ ಜೀವಿ ಗಂಗಮ್ಮ ಬಸವರಾಜ್ ಕುಂಬಾರ ಅವರು ಮಣ್ಣಿನಿಂದ ತಯಾರಿಸುವ ಬಸವಣ್ಣನನ್ನು ಮಾಡುವ ಕುಂಬಾರ ಮನೆಯಿಂದ ಬಸವಣ್ಣನ ಜೋಡು ಎತ್ತುಗಳನ್ನು ತಂದು ಮನೆಯಲ್ಲಿರುವ ದೇವರ ಜಗುಲಿಯ ಮೇಲಿಟ್ಟು ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸುವರು. ವರದಿ VS ಶಿವಪ್ಪನ ಮಠ, ಸಮಯ TV ಕೆ ನ್ಯೂಸ್, ಯಲಬುರ್ಗಾ.